ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ಇರಿ ಇರಿ ಇರಿ, ಇನ್ನು ರಾಹುಕಾಲ ಮುಗ್ದಿಲ್ಲ. 1 2 3 ಶುರು ಮಾಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ 69 ನೇರ ಸೊಟ್ಟ ಪರಪರ. ನಮ್ಮ ಸ್ಪೆಷಲ್ ಸೆಗ್ಮೆಂಟ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಓದುತ್ತಿರುವವರು ನಿಮ್ಮ ಪ್ರೀತಿಯ ಸುರೇಶ್. ನಮ್ಮ ಸ್ಪೆಷಲ್ ಸೆಗ್ಮೆಂಟ್ಗೆ ಹೋಗುವ ಮುನ್ನ ರಾಷ್ಟ್ರದ ಸಣ್ಣ ಪುಟ್ಟ ಸಮಾಚಾರಗಳು. ರಾಷ್ಟ್ರಕವಿ ಹಂಸಪ್ರಿಯ ತೀವ್ರ ಅಸ್ವಸ್ಥ, ಆಸ್ಪತ್ರೆಗೆ ದಾಖಲು. ಶ್ರೀಲಂಕಾದಲ್ಲಿ ರೈತರ ಆತ್ಮಹತ್ಯೆ, ಕಣ್ಣೀರಿಟ್ಟ ಗೌಡರು. ಉತ್ತರ ಕರ್ನಾಟಕದಲ್ಲಿ ಭಾರೀ ಪ್ರವಾಹ, ಹಲವು ಸಾವು, ಲಕ್ಷಾಂತರ ಮಂದಿ ಸ್ಥಳಾಂತರ. ಪೆಟ್ರೋಲ್ ಬೆಲೆಯಲ್ಲಿ 1 ಪೈಸೆ ಕುಸಿತ, ರೇಪ್ ಸಂಖ್ಯೆ 10ಕ್ಕೆ ಏರಿಕೆ. ಈಗ ನೋಡ್ತಾ ಇದ್ದೀರಾ ಟಿವಿ 69 ಸ್ಪೆಷಲ್ ಸೆಗ್ಮೆಂಟ್. ಪರಭಾಷಾ ಸೂಪರ್ ಸ್ಟಾರ್ಗೆ ನಾಯಿ ಕಡಿತ. ಸ್ಕ್ರೀನ್ನಲ್ಲಿ ಈ ನಟ ಕುಣಿತಾ ಇದ್ರೆ ಅಭಿಮಾನಿಗಳು ಹುಚ್ಚರಾಗ್ತಾರೆ. ಇವರ ಡೈಲಾಗ್ ಡೆಲಿವರಿಗೆ ಶಿಳ್ಳೆಗಳ ಸುರಿಮಳೆಯ ಸುರಿಯುತ್ತೆ. ಇವರೇ ನಮ್ಮ ನಿಮ್ಮ ಗಂಡು ಮಕ್ಕಳ, ಹೆಣ್ಣು ಮಕ್ಕಳ, ಅವರ ಇವರ ನಮ್ಮೆಲ್ಲರ ಪರಭಾಷಾ ಸೂಪರ್ ಸ್ಟಾರ್ ಸೂರ್ಯಕಾಂತ್ ಬಾಬು. ಡೋಂಟ್ ಬೈಟ್ ದ ಟೈಗರ್. ಇಫ್ ಯು ಬೈಟ್ ದ ಟೈಗರ್, ಟೈಗರ್ ಬೈಟ್ ಯು. ಐ ಆಮ್ ನಾಟ್ ದ ಟೈಗರ್, ಐ ಆಮ್ ರೈನೋಸರಸ್. ಇಂತಹ ಒಂದು ದಿನ ನಮ್ಮ ಸೂಪರ್ ಸ್ಟಾರ್ ಜೀವನದಲ್ಲಿ ಬರುತ್ತೆ ಅಂತ ಅವರಾದ್ರೂ ಅನ್ಕೊಂಡಿದ್ರ? ಸರ್ ಈ ತರ ಬೇಡ ಸರ್, ಆ ತರ ಹೇಳಿ. ಇಂತಹ ಒಂದು ದಿನ ಬರುತ್ತೆ ಅಂತ ಸೂಪರ್ ಸ್ಟಾರ್ ಆದ್ರೂ ಅನ್ಕೊಂಡಿದ್ರ? ಈ ಘಟನೆ ನಡೆದ ನಂತರ ಅವರ ಫ್ಯಾನ್ಸ್ ನ ರಿಯಾಕ್ಷನ್ ಹೇಗಿತ್ತು ನೋಡೋಣ ಬನ್ನಿ. ಇಂದು ಬೆಳಗ್ಗೆ ಮಹಾದೊಂಗನ ಕೊಡಕ ಶೂಟಿಂಗ್ ವೇಳೆಯಲ್ಲಿ ಪರಭಾಷಾ ಸೂಪರ್ ಸ್ಟಾರ್ಗೆ ನಾಯಿಯೊಂದು ಕಚ್ಚಿದೆ. ನಾಯಿಯೊಂದು ಪರಭಾಷಾ ಸೂಪರ್ ಸ್ಟಾರ್ಗೆ ಮಹಾದೊಂಗನ ಕೊಡಕ ಶೂಟಿಂಗ್ ವೇಳೆಯಲ್ಲಿ ಕಚ್ಚಿದೆ. ಆಕ್ಟಿವ್ ಪ್ಯಾಸಿವ್, ಪ್ಯಾಸಿವ್ ಆಕ್ಟಿವ್. ನಾಯಿಯೊಂದು ಪರಭಾಷಾ ಸೂಪರ್ ಸ್ಟಾರ್ಗೆ ಕಚ್ಚಿದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಾಯಿ ಕಚ್ಚಿದ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಇದ್ದಾರೆ, ಬನ್ನಿ. ಹಲೋ ಹಲೋ, ಕೇಳಿಸ್ತಾ ಇದ್ಯಾ? ಹಲೋ, ಮ್ಯೂಸಿಕ್ ಚಾನಲ್ ನಮ್ ಪಕ್ಕ ಮೇಲೆ ಪಾರದು ಹುಡ್ದಬ್ಬ, ಅವಳಿಗೋಸ್ಕರ ಒಂದು ಹಾಡಾಕ್ತೀರಾ? ತಾಂತ್ರಿಕ ದೋಷಗಳಿಂದಾಗಿ ಹೀಗಾಯ್ತು, ದಯವಿಟ್ಟು ಕ್ಷಮಿಸಿ. ಈಗ ನಮ್ಮ ಸರಿಯಾದ ಪ್ರತಿನಿಧಿ ನಮ್ಮೊಂದಿಗಿದ್ದಾರೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ರಮೇಶ್. ಸುರೇಶ್, ರಮೇಶ್ ದಯವಿಟ್ಟು ಕ್ಷಮಿಸಿ. ಹಲೋ ಹಲೋ ರಮೇಶ್, ನಾ ಮಾತಾಡೋದು ಕೇಳಿಸ್ತಾ ಇದೆಯಾ? ನೀವು ಹೇಳ್ತಾ ಇರೋದೇನು ಕೇಳಿಸ್ತಾ ಇಲ್ಲ, ಆದ್ರೂ ಕೇಳಿ ಸುರೇಶ್. ನಾಯಿ ಕಚ್ಚಿದ ನಮ್ಮ ಸೂಪರ್ ಸ್ಟಾರ್ ರ ಪರಿಸ್ಥಿತಿ ಹೇಗಿದೆ? ಹೌದು, ಜೂಲಿ ನಾಯಿನೇ ಕಚ್ಚಿರೋದು ಅಂತ ನಮಗೊಂದು ಮಾಹಿತಿ ಸಿಕ್ಕಿದೆ. ಜೂಲಿ ನಾಯಿ ಒಂದು ಬಂದ್ಬಿಟ್ಟು ಬಿಳಿಯ ಬಣ್ಣ ಹಾಗೂ ಕಪ್ಪು ಬಾಲ ತುದಿಯ ಜೂಲಿ ನಾಯಿಯಿಂದ ಪಕ್ಕಾ ಮಾಹಿತಿ ಸಿಕ್ಕಿದೆ. ನಾವು ಇವಾಗ ಏನು ಒಂದು ಘಟನೆ ನಡೆದ ಸ್ಥಳದಲ್ಲಿ ನಿಂತ್ಕೊಂಡಿದ್ದೇವೆ. ಘಟನೆ ನಡೆದ ನಂತರ ಸಾವಿರಾರು ಜನ ಅಭಿಮಾನಿಗಳು ಕಕ್ಕಾಬಿಕ್ಕಿ ಆಗಿದ್ದಾರೆ, ದಿಕ್ಕಾಪಾಲರಾಗಿದ್ದಾರೆ. ನೋಡ್ಬೋದು ಇಲ್ಲಿನ ಒಂದು 1000 ಜನ ಅಭಿಮಾನಿಗಳು ಎಷ್ಟೊಂದು ಬೇಜಾರಾಗಿ ಕೂತ್ಕೊಂಡಿದ್ದಾರೆ ಅಂತ. ಇದು ಏನು ಘಟನೆ ನಡೆದ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಿಂಗಡೆ ಒಂದು ಮರ, ಆ ಮರದ ಅಡಿಗೆ ಬೆಳಿಗ್ಗೆ ಏನೋ ಒಂದು ಜೂಲಿ ನಾಯಿ ಕಾಲು ಎತ್ತಿ ಉಚ್ಚೆ ಮಾಡ್ತಿದ್ದ ಸಂದರ್ಭದಲ್ಲಿ ಸೂರ್ಯಕಾಂತ್ ಬಾಬು ಶೂಟಿಂಗ್ ಮಾಡ್ತಾ ಇದ್ರು. ಆವಾಗ ಅವರು ಆ ಜೂಲಿ ನಾಯಿಗೆ ಕಲ್ಲು ಹೊಡೆಯಲು ಹೋಗಿದ್ದಾರೆ. ಆಗ ಆ ನಾಯಿ ಅವರನ್ನು ರೊಚ್ಚಿಗೆದ್ದು ಕಚ್ಚಿದೆ ಅಂತ ನಮಗೆ ಒಂದು ಮಾಹಿತಿ ಸಿಕ್ಕಿದೆ. ನೀವು ನೋಡ್ತಾ ಇರಬಹುದು ಸುರೇಶ್. ಹಾಗಾದ್ರೆ ಈ ನಾಯಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಇದೆಯಾ? ಸೂರ್ಯಕಾಂತ್ ಬಾಬು ಅವರಿಗೆ ಒಂದು ಏನು ನಾಯಿ ಕಚ್ಚಿದ ನಂತರ ಅವ್ರನ್ನ ಒನ್ ವೇ ಹಾಸ್ಪಿಟಲ್ಗೆ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅಷ್ಟೇ ಅಲ್ಲ, ಹಾಸ್ಪಿಟಲ್ ಹತ್ರ ಯಾರು ಆ ಪತ್ರಕರ್ತರಿಗೆ ಬಿಡ್ತಾ ಇಲ್ಲ. ಆದ್ದರಿಂದ ನಮಗೆ ಅವರು ಏನು ತಿಂದ್ರು, ಏನು ಮಾಡ್ತಾ ಇದ್ದಾರೆ ಅಂತ ಏನು ಮಾಹಿತಿ ಸಿಕ್ಕಿಲ್ಲ. ಹಾಗೆ ಅಷ್ಟೇ ಅಲ್ಲದೆ ನಾಯಿ ಎಲ್ಲಿ ಯಾವ ಭಾಗದಲ್ಲಿ ಕಚ್ಚಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿಲ್ಲ. ಸುರೇಶ್. ರಮೇಶ್, ಮತ್ತೇನೆಲ್ಲ ಮಾಹಿತಿ ಇದೆ ಈ ಘಟನೆ ಬಗ್ಗೆ? ಹಾ ಸುರೇಶ್, ನೀವೀಗ ಜಾಗ ನೋಡ್ತಾ ಇದ್ದೀರಾ. ಈ ಜಾಗ ಬಂದ್ಬಿಟ್ಟು ಜೂಲಿ ನಾಯಿ ಮೂತ್ರ ಮಾಡಿದಂತಹ ಜಾಗ. ನೀವು ನೋಡಬಹುದು 69 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಜಾಗ ಒದ್ದೆ ಆಗಿದೆ. ಈ ಒಂದು ಆಧಾರದ ಮೇಲೆ ನಮ್ಮ ಟೆಕ್ನಿಕಲ್ ಟೀಮ್ ಆ ನಾಯಿಯ ವ್ಯಕ್ತಿತ್ವ ಹಾಗೂ ಅದು ಎಲ್ಲಿ ಯಾವ ರೀತಿ ಕಚ್ಚಿರ್ಬೋದು ಅಂತ ಒಂದು ಮಾಹಿತಿನ ಕಲೆ ಹಾಕಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕ್ಯಾಮರಾಮನ್ ದಿನೇಶ್ ರೊಂದಿಗೆ ನಾಯಿ ಕಚ್ಚಿರೋ ಸ್ಥಳದಿಂದ ಎಕ್ಸ್ಕ್ಲೂಸಿವ್ ನ್ಯೂಸ್ ಟಿವಿ 69. ಓಕೆ ಸರ್.
ನಾಯಿ ಕಚ್ಚಿರೋ ಸ್ಥಳದಿಂದ ಎಕ್ಸ್ಕ್ಲೂಸಿವ್ ನ್ಯೂಸ್ ಟಿವಿ 79 ಅಲ್ಲಿ ಮಾತ್ರ. ಧನ್ಯವಾದಗಳು ರಮೇಶ್. ಬನ್ನಿ ಇದೇ ವಿಚಾರವಾಗಿ ನಮ್ಮ ಸಮಾಜದ ಮೇರು ವಿಚಾರವಾದಿಗಳು ಹಾಗೂ ಬುದ್ಧಿಜೀವಿಗಳು ಆದ ಬೆಂಕಿ ಶ್ರೀಧರ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಶ್ರೀಧರ್ ಅವರೇ. ಶ್ರೀಧರ್ ಅಲ್ಲ, ಬೆಂಕಿ ಶ್ರೀಧರ್. ಯಾಕೆ ಕೆಮ್ಮ? ಯು ಕ್ಯಾನ್ ಹ್ಯಾವ್ ವಾಟರ್. ಅಲ್ಲ ರೀ, ಐ ಆಮ್ ಕೋಟಿಂಗ್ ಅ ಫೇಮಸ್ ಅರೇಬಿಕ್ ಹಿಸ್ಟಾರಿಯನ್ ನಮದುಲ್ಲಾ ಶೇಖ್. ನೋಡಿ, ಅವ್ರು ಹೇಳಿರೋ ಪ್ರಕಾರ ಸಮಾಜದಲ್ಲಿ ಪ್ರತಿಯೊಂದು ಜೀವಿಗೂ ಮನೆ ಕಟ್ಟಿ ಮದುವೆಯಾಗಿ ಮಕ್ಕಳು ಮಾಡ್ಕೊಂಡು ತನ್ನದೇ ಆದ ಅಸ್ತಿತ್ವವನ್ನು ಬೆಳೆಸ್ಕೊಳ್ಳೋ ಅಧಿಕಾರ ಇರುತ್ತೆ. ನೋಡಿ, ಇನ್ ಅ ಡೆಮೋಕ್ರೆಟಿಕ್ ಸೊಸೈಟಿ ಲೈಕ್ ಇಂಡಿಯಾ ಇವನ್ ಅ ಡಾಗ್ ಹ್ಯಾಸ್ ಇಟ್ ಸೇ. ಓಹೋ, ಮತ್ತೊಂದು ಅರೇಬಿಕ್ ಪದ್ಯ. ರೀ, ಕೆಮ್ಮಿದ್ದು ಕಣ್ರಿ. ಅಲ್ಲ, ನಾನು ಅವಾಗ್ಲಿ ನೋಡ್ತಾನೆ ಇದ್ದೀನಿ, ಎಲ್ರು ಸೂಪರ್ ಸ್ಟಾರ್ ಅಂತಿದ್ರೆ ಹೊರತು ಯಾರು ಆ ನಾಯಿ ಪಾಯಿಂಟ್ ಆಫ್ ವ್ಯೂ ಯಾರು ಕನ್ಸಿಡರೇ ಮಾಡ್ತಾ ಇಲ್ಲ. ಅಲ್ಲ, ತನ್ನ ಪಾಡಿಗೆ ತಾನು ಅದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸ್ಕೊತಾ ನಿಂತಿತ್ತು. ಅದನ್ನು ಪ್ರವೋಕ್ ಮಾಡಿದವ್ರು ಯಾರು? ಇವಾಗ ಪ್ರಶ್ನೆ ಕೇಳೋರು ಯಾರು? ಇವಾಗ ನೋಡಿ, ಆ ನಾಯಿದು ಪರ್ಸನಲ್ ಸ್ಪೇಸ್ ವಯೋಲೇಟ್ ಆಗಿದೆ, ನಿಜ ತಾನೆ? ಆ ಜವಾಬ್ದಾರಿ ತಗೊಳ್ಳೋರು ಯಾರು? ನೀವೋ, ನಾನೋ, ಅಥವಾ ಅವರು? ಇನ್ಫ್ಯಾಕ್ಟ್ ಲಾಂಗ್ ಟೈಮ್ ಬ್ಯಾಕ್ ಇನ್ ಸುಮಾತ್ರಾ ಅಂಡ್ ಜಾವಾ, ಅದೇನಪ್ಪ, ಇಂಡೋನೇಷಿಯನ್ ಐಲ್ಯಾಂಡ್ಸ್ ಅಲ್ಲಿ ಮಸಾಕರ್ ಆಫ್ ಡಾಗ್ಸ್ ನಡೆದಾಗ ಸಮಯ. ಯು ಡೋಂಟ್ ಹ್ಯಾವ್ ದ ಮಾರಲ್ ರೈಟ್ಸ್ ಟು ಸ್ಟಾಪ್ ಮೀ, ಐಸೆ. ಆ ಸೂಪರ್ ಸ್ಟಾರ್ ಬಗ್ಗೆ ಗಂಟೆಗಟ್ಟಲೆ ಪ್ರೋಗ್ರಾಮ್ ಮಾಡ್ತೀರಾ, ನಾಯಿ ಬಗ್ಗೆ ಮಾತಾಡ್ತಿದ್ರೆ ಸಮಯದ ಅಭಾವ ಅಂತೀರಾ ನೀವು? ಇದು ಹೀಗಾಗಬಾರ್ದಿತ್ತು. ಹೀಗಾಗೋ ಬದಲು ಹಾಗಾಗಿದ್ರೆ ಇದು ಹೀಗಾಗ್ತಿರ್ಲಿಲ್ಲ. ನೋಡಿ, ಹಾಗಾಗೋದಿಕ್ಕೆ ಇವತ್ತು ನಾವ್ ಹೀಗಿರೋದೇ ಕಾರಣ. ಹಿಂದೊಮ್ಮೆ ಹೀಗಾದಾಗ ನಾವೆಲ್ಲ ಹಾಗ್ ಮಾಡಿದ್ವಿ. ನಾವು ಅವತ್ತು ಹಾಗ್ ಮಾಡಿದ್ರಿಂದ ಇವತ್ತು ಹೀಗಾಗ್ತಿರೋದೇ ಕಾರಣ. ಇವತ್ತು ಹೀಗಾಗಿರೋದ್ರಿಂದ ನಾವು ಅವತ್ತು ಹಾಗ್ ಮಾಡಿದ್ವಲ್ಲ, ಅದೇ ತರ ಇವತ್ತು ಹಾಗೆ ಮಾಡಿದ್ರೆ ಇವತ್ತು ಹೀಗಾಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವತ್ತು ಹಾಗ್ ಮಾಡ್ಬೇಕಿತ್ತು. ಇದು ಮುಖೇಶ್ನ ಕಥೆ. ನಾನು ಮುಖೇಶ್ ಅಂತ. ನಾನು ಉಪ್ಪನ್ನ ಬರೀ ಚಿತ್ರಾನ್ನ ಉಪ್ಪಿಟ್ಟಿಗೆ ಬಳಸ್ತಾ ಇದ್ದೆ. ಟೂತ್ ಪೇಸ್ಟ್ಗೆ ಉಪ್ಪು ಹಾಕೋಬೇಕು ಅಂತ ಗೊತ್ತೇ ಇರಲಿಲ್ಲ. ನಿಮ್ಮ ಪರಿಸ್ಥಿತಿ ಹೀಗಾಗಬಾರದಿದ್ದಲ್ಲಿ ಉಪಯೋಗಿಸಿ. ಬ್ರೇಕ್ನ ನಂತರ ಮತ್ತೊಮ್ಮೆ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಟಿವಿ 69 ನೇರ ಸೊಟ್ಟ ಪರಪರ ಸಲಹೆಗಳಿಗೆ. ಇದೀಗ ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಪಡೆಯೋ ಸಮಯ. ನಮ್ಮ ಪ್ರಶ್ನೆ, ಕಚ್ಚಿರುವ ನಾಯಿಯಲ್ಲವೋ ಮುಂಡದೆ ಶ್ವಾನ? ಕಚ್ಚಿರುವ ಶ್ವಾನ ಮುಂದಿನ ಬಿಗ್ ಬಾಸ್ ಸೀಸನ್ಗೆ ಹೋಗ್ಬೇಕಾ? ನಿಮ್ಮ ಉತ್ತರ ಹೌದು ಅಂತಿದ್ದಲ್ಲಿ ಎ ಅಂತ ಟೈಪ್ ಮಾಡಿ ಈ ಕೆಳಕಂಡ ನಂಬರ್ಗೆ ಕಳಿಸಿ. ಅಥವಾ ನಿಮ್ಮ ಉತ್ತರ ಖಂಡಿತ ಹೌದು ಅಂತಿದ್ದಲ್ಲಿ ಬಿ ಅಂತ ಟೈಪ್ ಮಾಡಿ ಇದೇ ಕೆಳಕಂಡ ನಂಬರ್ಗೆ ಕಳಿಸಿ. ಈಸ್ ಇಟ್? ವೀಕ್ಷಕರೇ, ಇದೀಗ ಒಂದು ಸುದ್ದಿ, ಬ್ರೇಕಿಂಗ್ ನ್ಯೂಸ್. ನಮ್ಮ ಪರಭಾಷಾ ಸೂಪರ್ ಸ್ಟಾರ್ ರವರು ಇಂದು ಬೆಳಗ್ಗೆ ಆಸ್ಪತ್ರೆಯಲ್ಲಿ ಚಿತ್ರಾನ್ನ ತಿಂದು ಚಾ ಕುಡಿದಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಚಿತ್ರಾನ್ನ ತಿಂದು ಚಾ ಕುಡಿದಿದ್ದಾರೆ ವೀಕ್ಷಕರೇ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ವರದಿಗಾರರು ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿವರೆಗೂ ಸ್ವಲ್ಪ ಕಾಯೋಣ. ಬನ್ನಿ, ಈಗ ನಮ್ಮೊಂದಿಗೆ ಜಡೆಮಾಯಿಸಂದ್ರದಿಂದ ಅಖಿಲ ಕರ್ನಾಟಕ ಸೂರ್ಯಕಾಂತ್ ಬಾಬು ಅಭಿಮಾನಿಗಳ ಮಹಾಸಂಘದವರಿದ್ದಾರೆ. ಅವರೊಂದಿಗೆ ಮಾತಾಡೋಣ. ನಾವು ಇವತ್ತು ನಮ್ಮ ಅಣ್ಣಗಾರವರು ಆಸ್ಪತ್ರೆಯಲ್ಲಿ ಇರೋದ್ರಿಂದ ಅವ್ರು ಸರಿ ಹೋಗ್ಲಿ ಅಂತ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ಆಮರಣ ಅಂತ ಉಪವಾಸ ಮಾಡ್ತಿದ್ವಿ. ಅವ್ರು ಸರಿಯಾಗಿ ಬರೋರ್ಗ ನಾವಿಲ್ಲಿ ಬಿಟ್ಟು ಯಾರೂ ಕಲ್ಲಲ್ಲ. ಏನೋ ಅಣ್ಣಂಗೆ ಜೈ, ಅಣ್ಣಂಗೆ ಜೈ, ಅಣ್ಣಂಗೆ ಜೈ, ಅಣ್ಣಂಗೆ ಜೈ. ಅಣ್ಣ ಏನು ಹೇಳಿದ್ದಾರೆ ಅಂದರೆ, ನಾವು ಒಕ್ಕಸಾರಿ ಕಮಿಟಿ చేస్తే ನನ್ನ ಮಾತು ನಾನೇ ಕೇಳಲ್ಲ ಅಂತ. ನಾವು ಇಲ್ಲಿ ಅದನ್ನೇ ಹೇಳ್ತಾ ಇದ್ದೀವಿ, ಎಲ್ಲರೂ ಅದನ್ನೇ ಕುತ್ಕೊಂಡು ಹೇಳ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ಇವತ್ತು ಇಲ್ಲಿಗೆ ಹುಲಿ ಬರ್ಲಿ, ಇವತ್ತು ಇಲ್ಲಿಗೆ ಪೊಲೀಸ್ ಬರ್ಲಿ, ಇವತ್ತು ಇಲ್ಲಿಗೆ ಸಿಂಹ ಬರ್ಲಿ, ನಾವಿಲ್ಲಿ ಉಪವಾಸ ಬಿಟ್ಟು ಕಲ್ಲಲ್ಲ. ಇಲ್ಲಿಗೆ ವೀಕ್ಷಕರೇ, ನಮ್ಮ ಸ್ಪೆಷಲ್ ಸೆಗ್ಮೆಂಟ್ ಮುಕ್ತಾಯ ಆಗಿದೆ.
ಇದೇ ಕಾರ್ಯಕ್ರಮ ಇಂದು ರಾತ್ರಿ 8:30ಕ್ಕೆ, 9:30ಕ್ಕೆ, 10:30ಕ್ಕೆ ಹಾಗೂ 12:30ಕ್ಕೆ ಮುಂದಿನ ವಾರ, ಮುಂದಿನ ತಿಂಗಳು ಮತ್ತೆ ಮತ್ತೆ ಮರುಪ್ರಸಾರವಾಗುತ್ತೆ. ಮತ್ತೆ ಸಿಗೋಣ ಇನ್ನೊಂದು ಸ್ಪೆಷಲ್ ಸೆಗ್ಮೆಂಟ್ ಸಂಚಿಕೆಯಲ್ಲಿ ಮತ್ತೊಂದು ವಿಸ್ಮಯ, ರೋಮಾಂಚನಕಾರಿ, ರೋಚಕ ರೇಪ್ನ ಕಥೆಯೊಂದಿಗೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 69 ನೇರ ಸೊಟ್ಟ ಪರಪರ. ಸರ್, ಮುಂದಿನ ಸೆಗ್ಮೆಂಟ್ ನ್ಯೂಸ್ ಸರ್. ಸರ್, ರಾಷ್ಟ್ರಕವಿಗಳಿಗೆ ಐಸಿಯುಗೆ ಸೇರಿಸಿದಾರಂತೆ. ಬೇಡ್ರೆ ಸರ್, ಒಂದು ಕನ್ನಡ ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಸರ್. ಇದಕ್ಕೆಲ್ರಿ TRP? ಸರ್, ಒಂದು ಪರಭಾಷಾ ಚಿತ್ರ ಬರೀ 10 ದಿನ ಓಡಿದೆಯಂತೆ ಸರ್. ಇಸ್ ಇಟ್ ಇಂಟ್ರೆಸ್ಟಿಂಗ್? ಈ ವಿಡಿಯೋನ ಲೈಕು, ಕಮೆಂಟು, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೋ ಅದನ್ನೇ ಮಾಡಕ್ ಹೇಳಿ. ಇಲ್ಲ ಅಂದ್ರೆ ಕದ್ದು ಕಕ್ಕಾದ್ರಿಂದಷ್ಟು ಪಾಪ ನಿಮ್ಗೆ